ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ಲಾಗಲ್ಲಿ ಏನು ಅಪ್ಲೋಡ್ ಮಾಡಿದ್ದೀನಿ ಅಂತ ಆಲ್ರೆಡಿ ನಾನು ತಮಿಳಲ್ಲಿ ಮೆನ್ಷನ್ ಮಾಡಿದ್ದೀನಿ, ಚಿಕ್ಕಪೇಟೆ ಶಾಪಿಂಗ್ ಅಂತ. ಚಿಕ್ಕಪೇಟೆಗೆ ಹೋಗ್ತಿದ್ವಿ ಏನೋ ತಗೊಳ್ಳೋದಕ್ಕೆ, ಹಾಗೆ ಜಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮನೆಯಿಂದ ಬೆಳಗ್ಗೆ ಬೇಗ ಬಿಟ್ವಿ. ವೀಕೆಂಡಲ್ಲಿ ಹೋಗ್ಬಾರ್ದು ಅಂದ್ಕೊಂಡಿರ್ತೀವಿ, ಅದೇ ನಮಗೆ ಟೈಮ್ ಸಿಗೋದು ವೀಕೆಂಡಲ್ಲೇ. ಸೊ ವೀಕೆಂಡಲ್ಲೇ ಹೋದ್ವಿ. ವೀಕೆಂಡಲ್ಲಿ ಹೋದರೆ ಆಲ್ಮೋಸ್ಟ್ ಕ್ರೌಡ್ ಆಗಿಬಿಡುತ್ತೆ, ಅದಕ್ಕೆ ಬೇಗ ಹೋದರೆ ಬೇಗ ಬರ್ಬೋದು ಅಂತ ಹೋದ್ವಿ. ಮನೆ ಬೇಗ ಬಿಟ್ಟರೆ ಬೇಗ ಹೋಗ್ಬೋದು, ಇಲ್ಲಾಂತಂದರೆ ಅಲ್ಲಿ ಸಂಜೆ ಆದರೆ ಚಿಕ್ಕಪೇಟೆಯಲ್ಲಿ ಕಾಲಿಡೋಕ್ಕೂ ಜಾಗ ಇಲ್ಲ, ಸ್ಯಾಟರ್ಡೆ ಸಂಡೇ. ಸೊ ಹೋದ್ವಿ. ಮೆಟ್ರೋ ಸ್ಟೇಷನ್ನಿಂದ ಹೋಗಿದ್ದು ನಾವು. ಮೆಟ್ರೋದಲ್ಲಿ ಹೋದರೆ ಬೇಗನೆ ರೀಚ್ ಆಗ್ತೀವಿ. ಇನ್ನು ಮೆಟ್ರೋ ಸ್ಟೇಷನಿಂದ ಹಿಂಗೆ ಎಕ್ಸಿಟ್ ಆದಾಗ ನಾವು ಮೇನ್ ಇಲ್ಲಿ ಏನಕ್ಕೆ ಹೋಗಿದ್ವಿ ಅಂತಂದರೆ, ಒಂದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದನ್ನು ಕಲೆಕ್ಟ್ ಮಾಡ್ಕೋಬೇಕಿತ್ತು. ಹಾಗೆ ಸ್ವಲ್ಪ ಸೆಟ್ಗಳು ತೊಗೋಬೇಕಿತ್ತು. ಬ್ರೈಡಲ್ ರಾಜಾ ಮಾರ್ಕೆಟ್ಗೆ ಹೋಗಬೇಕಿತ್ತು. ತುಂಬ ವರ್ಷಗಳ ಹಿಂದೆ ನಾನು ರಾಜಾ ಮಾರ್ಕೆಟ್ಗೆ ಹೋಗಿದ್ದು. ಸೊ ಇವಾಗೇನೋ ಬೇಕಿದೆ ಅಂಥೇಳಿ ಹೋಗ್ತಾ ಇದ್ದೆ. ಹಾಗೆ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನಗೆ ಎಲ್ಲಿವರೆಗೂ ಎನರ್ಜಿ ಇತ್ತು ಅಲ್ಲಿವರೆಗೂ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಶಾರ್ಟೇ ಇದೆ, ತುಂಬ ಲೆಂತಿ ವಿಡಿಯೋ ಕೂಡ ಏನಿಲ್ಲ. ಯಾರಾದರೂ ಸಿಲ್ಕ್ ಸ್ಯಾರೀಸ್ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂತಿದ್ರೆ, ಎಸ್ಪೆಷಲಿ ಬ್ರೈಡಲ್ ಬ್ಲೌಸ್ ಸ್ಟಿಚಿಂಗ್ ಏನಾದರೂ ಇದ್ದರೆ, ಚಿಕ್ಕಪೇಟೆಯಲ್ಲಿ ನೀವೇನಾದ್ರು ಪರ್ಚೇಸ್ ಮಾಡಿ ಬ್ಲೌಸ್ ಎಲ್ಲಪ್ಪ ಸ್ಟಿಚ್ ಮಾಡಿಸೋದು ಅಂತಿದ್ರೆ, ನೀವು ಸರ್ಪ್ರೈಸ್ ಬೋಟಿಗೆ ಹೋಗಿ, ಅಲ್ಲಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಇದಿರೋದು ಸುದರ್ಶನ್ ರೋಡ್ ಹತ್ರ ಇದೆ. ಅದೇ ರೋಡಲ್ಲಿ ಹೋದರೆ ಅಲ್ಲೇ ಲೆಫ್ಟ್ ಸೈಡಲ್ಲಿ, ಇಲ್ಲಿ ನಾನು ತೋರಿಸ್ತೀನಿ ಆ್ಯಕ್ಚುಲಿ ಇಲ್ಲಿ ಎಲ್ಲಿದೆ ಅಂಥೇಳಿ. ಅಲ್ಲಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ, ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟ್ ಇರುತ್ತೆ. ಜೊತೆಗೆ ಇನ್ ಟೈಮ್ ಕೊಡ್ತಾರೆ. 10 days ಅಂತಂದರೆ 10 days ಅಷ್ಟರಲ್ಲೆಲ್ಲ ನಿಮಗೆ ಕಾಲ್ ಬರುತ್ತೆ ಆಗಿದೆ ಅಂಥೇಳಿ. ಸೊ ಆರಾಮಾಗಿ ನಿಮಗೆ ಸಿಗುತ್ತೆ. ಇಲ್ಲಿ ಮೆಟ್ರೋ ಸ್ಟೇಷನಿಂದ ಎಕ್ಸಿಟ್ ಆಗಿ ಹಿಂಗೆ ಹೋಗ್ತಾ ಆನ್ ದ ವೇ, ಇಲ್ಲಿ ರೈಟ್ ಸೈಡ್ ನೋಡಿ, ಇದಕ್ಕೆ ಹೆಸರೇನಿಲ್ಲ, ಬಟ್ ಇಲ್ಲಿ ಸೆಟ್ಸ್ಗಳೆಲ್ಲ ತುಂಬಾ ವೆರೈಟಿ ಕಲೆಕ್ಷನ್ಸ್ ಇರುತ್ತೆ, ಎಲ್ಲ ಥರದ್ದು ಇದೆ. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಪ್ರತಿಯೊಂದು ಚೋಕರ್ಸಿಂದ ಹಿಡಿದು ಬ್ರೈಡಲ್ ಸೆಟ್ಸ್ ಆಗಿರ್ಬೋದು, ಡಾಬು, ಬೈತಲೆ ಬಟ್ಟು, ಈ ಥರ ಎಲ್ಲ ಜಡೆಬಿಲ್ಲೆ ಎಲ್ಲ ಥರದ್ದು ಇದೆ. ತುಂಬ ಕಲೆಕ್ಷನ್ಸ್ ಇದೆ. ಇವಾಗ ಹೋಗಬೇಕಾದ್ರೆ ಖಾಲಿ ಇದೆ ನೋಡಿ. ಆ ಕಡೆಯಿಂದ ಬರೋ ಅಷ್ಟರಲ್ಲಿ ಎಷ್ಟು ರಶ್ ಇರ್ತಾರೆ ನೋಡಿ. ಇಲ್ಲಿ ಇಯರಿಂಗ್ಸ್ ಕೂಡ ಇದೆ. ಸೊ ರಾಜಾ ಮಾರ್ಕೆಟ್ಗೆ ಹೋಗೋದಕ್ಕಿಂತ ಇಲ್ಲೇ ಪರ್ಚೇಸ್ ಮಾಡ್ಬೋದು. ರಾಜಾ ಮಾರ್ಕೆಟಲ್ಲಿ ಡಬ್ಬಲ್ ಹೇಳ್ತಾರೆ, ಇಲ್ಲೇ ಪರವಾಗಿಲ್ಲ ಅಂತ ನಮ್ಗನ್ನಿಸ್ತು. ಹೋಗ್ತಾ ಸುಮ್ಮನೆ ಕೇಳ್ಕೊಂಡು ಹೋದ್ವಿ, ಆಮೇಲೆ ಬರ್ತಾ ತೊಗೊಳ್ಳೋಣ ಅಂತ. ಆ್ಯಕ್ಚುಲಿ ಕಲೆಕ್ಷನ್ಸ್ ಅಂತೂ ತುಂಬ ಇತ್ತು, ತುಂಬ ಬರ್ತಾ ಇರುತ್ತೆ. ಹಾಗೆ ಈವ್ನಿಂಗ್ ಬರೋ ಅಷ್ಟರಲ್ಲಿ ಆಲ್ರೆಡಿ ಖಾಲಿನೇ ಆಗಿಬಿಟ್ಟಿರುತ್ತೆ, ಅಷ್ಟೊಂದು ಹೋಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಹೋದರೆ ಚಿಕ್ಕಪೇಟೆಗೆ, ಸೊ ಆನ್ ದ ವೇ ಹೋಗ್ತಾ ಏನು ಮೆಟ್ರೋ ಸ್ಟೇಷನಿಂದ ಎಕ್ಸಿಟ್ ಆಗ್ತಿರಲ್ಲ, ಅಲ್ಲೇ ರೈಟ್ ಸೈಡಲ್ಲಿದೆ, ಒಂದ್ಸಲ ನೋಡಿ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ಇನ್ನು ಇದು ಆನ್ ದ ವೇ ಹೋಗ್ತಾ ಇಲ್ಲಿ ಲಾಲ್ ಬಿಲ್ಡಿಂಗ್ ಸಿಗುತ್ತೆ. ಲಾಲ್ ಬಿಲ್ಡಿಂಗಲ್ಲಿ ಏನಂತಂದರೆ ಮಕ್ಳಿಗೆ ಚೆನ್ನಾಗಿ ಬಟ್ಟೆ ಸಿಗುತ್ತೆ, ಎಸ್ಪೆಷಲಿ ಮಕ್ಳಿಗೆ ತುಂಬ ಚೆನ್ನಾಗಿ ಸಿಗುತ್ತೆ, ದೊಡ್ಡವ್ರಿಗೂ ಸಿಗುತ್ತೆ. ಅಲ್ಲೇನಾದರೂ ನೀವು ಮಕ್ಳಿಗೆ ಬೇಕಂತಂದರೆ ಅಲ್ಲಿ ಹೋಗ್ಬೋದು. ಇನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ವಿ. ಎಲ್ಲಿ ಅಂತಂದರೆ, ಸೊ ಸುದರ್ಶನ್ ರೋಡ್ ಹತ್ರ ಸರ್ಪ್ರೈಸ್ ಬೋಟಿಕ್ ಏನಿತ್ತು ಅಲ್ಲಿ ಹೋಗ್ತಾ ಇದ್ವಿ. ಚಿಕ್ಕಪೇಟೆಗಂತೂ ಹಾಗೂ ಹೀಗೂ ಹೋಗ್ತಾ ಇರ್ತೀವಿ, ಆದರೆ ರಾಜಾ ಮಾರ್ಕೆಟ್ಗೆ ಹೋಗಿ ತುಂಬ ವರ್ಷನೇ ಆಗಿತ್ತು. ಸೊ ಇವತ್ತು ಹೋಗ್ತಾ ಇದ್ವಿ ರಾಜಾ ಮಾರ್ಕೆಟ್. ಅಲ್ಲಿ ಏನು ಪ್ರೈಸಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಹೇಳ್ತಾರೆ, ಏನು ಕಡಿಮೆ ಅಂತೂ ಇಲ್ಲ. ಅಲ್ಲಿ ಹೋದ್ಮೇಲೆ ಅನಿಸ್ತು ಹೊರ್ಗಡೆನೇ ಪರವಾಗಿಲ್ಲ ಅಲ್ವಾ ಅಂತ, ಅಷ್ಟೊಂದು ಪ್ರೈಸಸ್ ಎಲ್ಲ ಹೇಳ್ತಾ ಇದ್ರು. ಹೆಣ್ಮಕ್ಳಿಗೆ ಏನಂತಂದರೆ ಅಟ್ಲೀಸ್ಟ್ 3 months ಒನ್ಸ್ ಅಥವಾ 6 months ಒನ್ಸ್ ಸುಮ್ಮನೆ ಶಾಪಿಂಗ್ ಹೊರಟೋದ್ರೆ ಅವ್ರಿಗೆ ಅದೇ ಒಂದು ಖುಷಿ ಅನಿಸುತ್ತೆ. ಏನೋ ಒಂದು ಸಣ್ಣ ಪುಟ್ಟದಾರು ತೊಗೊಳ್ಳಿ, ಏನಾರು ತೊಗೊಳ್ಳಿ, ಒಟ್ಟಿನಲ್ಲಿ ಶಾಪಿಂಗ್ ಅಂತಂದರೆ ಒಂಥರ ಕ್ರೇಜ್ ನೋಡಿ. ಇಲ್ಲಿ ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಸುದರ್ಶನ್ ಸಿಲ್ಕ್ಸ್ ರೋಡ್ ಏನಿದೆ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಮೆಟ್ರೋ ಸ್ಟೇಷನಿಂದ ಸ್ಟ್ರೈಟ್ ಬಂದರೆ, ಅಲ್ಲಿಂದ ನೀವು ರೈಟ್ ತೊಗೊಂಡ್ರೆ ಸುದರ್ಶನ್ ಸಿಲ್ಕ್ ರೋಡ್ ಏನಿದೆ ಆ ರೋಡಿಗೆ ತೊಗೊಂಡ್ರೆ, ಅಲ್ಲಿ ನಿಮಗೆ ಫಸ್ಟು ಸುದರ್ಶನ್ ಸಿಲ್ಕ್ ಸಿಗುತ್ತಲ್ಲ, ಅಲ್ಲೊಂದು ಆನೆದು ಇದಿರುತ್ತೆ. ಅದ್ರ ಆಪೋಸಿಟಲ್ಲೇ ನಿಮಗೆ ಸರ್ಪ್ರೈಸ್ದು ಬೋಟಿಕ್ ಇದೆ. ನಾವು ಹೋಗಿದ್ದು ಶನಿವಾರನೇ, ಬೇಗ ಹೋಗಿದ್ರಿಂದ ಸ್ವಲ್ಪ ಜನ, ಇಷ್ಟು ಜನ ಇದ್ದಾರೆ. ಇನ್ನು ಹೋಗ್ತಾ 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 ಜನ ಜಾಸ್ತಿ ಆಗ್ತಾ ಹೋಗ್ತಾರೆ ನೋಡಿ. ಇಲ್ಲಿ ಸುದರ್ಶನ್ ಹತ್ರ ನಾವು ರೀಚ್ ಆದ್ವಿ. ಇಲ್ಲಿ ಸುದರ್ಶನ್ ಹತ್ರ ಜಸ್ಟ್ ಅಲ್ಲೇ ಲೆಫ್ಟಲ್ಲಿ ಬೋರ್ಡ್ ಹಾಕಿದ್ದಾರೆ ಸರ್ಪ್ರೈಸ್ ಅಂತ, ಇಲ್ಲಿ ಕಾಣಿಸುತ್ತೆ ನೋಡಿ. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ತುಂಬ ಜನ ಫಾಲೋವರ್ಸ್ ಇದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ವೀಕೆಂಡ್ ಏನಾದರೂ ಹೋದರೆ ಜನ ಜಾಸ್ತಿ, ವೀಕ್ ಡೇಸಲ್ಲಿ ಹೋದರೆ ಬೆಟರ್. ವೀಕೆಂಡಲ್ಲಿ ಏನು ಗೊತ್ತೇನೋ ಫ್ರೀಯಾಗಿ ಸ್ಟಿಚ್ ಮಾಡ್ತಿದ್ದಾರೇನೋ ಅನ್ನೋ ಥರ ಇರ್ತಾರೆ, ಅಷ್ಟು ಜನ ಇರ್ತಾರೆ. ಬಟ್ ನಮಗೆ ಟೈಮ್ ಇಲ್ಲದೆ ಇರೋದ್ರಿಂದ ವೀಕ್ ಡೇಸಲ್ಲಿ ಹೋದ್ವಿ ನೋಡಿ. ಇಲ್ಲಿ ಸುದರ್ಶನ್ ಆಪೋಸಿಟಲ್ಲಿ ಈ ಥರ ಹಾಕಿದ್ದಾರೆ, ಇಲ್ಲಿ ಸರ್ಪ್ರೈಸ್ ಅಂತ. ಹಿಂಗೆ ಲೆಫ್ಟ್ ಟರ್ನ್ ಆದರೆ ಇಲ್ಲೇ ಮೇಲ್ಗಡೆ
ಸೆಕೆಂಡ್ ಫ್ಲೋರಲ್ಲಿ ಸರ್ಪ್ರೈಸ್ ಬೋಟಿಕ್ ಇದೆ. ನಾನೇನು ತುಂಬ ಸಿಲ್ಕ್ ಸ್ಯಾರೀಸ್ ಈ ಥರ ಎಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸೋದು ಇದೆಲ್ಲ ತೀರಾ ಕಡಿಮೆ. ಉಡೋದು ಕಡಿಮೆ, ಈ ಥರ ಬ್ಲೌಸ್ ಸ್ಟಿಚ್ ಮಾಡಿಸೋದು ಕಡಿಮೆ. ಆದರೆ ನಮ್ಮದು ಫಂಕ್ಷನ್ ಏನಿದೆ ಆ ಟೈಮಲ್ಲಿ ಮಾತ್ರ ಉಡೋದು. ಸೊ ಅದನ್ನೇ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಸ್ಕೋಬೇಕು ಅಂಥೇಳಿ ಇಲ್ಲಿ ಫಸ್ಟ್ ಟೈಮು ನಾನು ನನ್ನ ಕೋ ಸಿಸ್ಟರ್ ಹೋಗಿದ್ದು. ಅದಾದಮೇಲೆ ನಮ್ಗೆ ಇಲ್ಲೇ ಇಷ್ಟ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ, ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿರುತ್ತೆ ಆ್ಯಂಡ್ ಇನ್ ಟೈಮ್ ಕೊಡ್ತಾರೆ, ತಲೆನೋವಿಲ್ಲ ಅಂಥೇಳಿ ಇಲ್ಲೇ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಏನೇ ಬ್ಲೌಸಸ್ ಏನಾದರೂ ಸ್ಟಿಚ್ ಮಾಡಿಸೋದಿದ್ರೆ ಇಲ್ಲಿ ಬರ್ತೀವಿ. ಸೊ ಮಾರ್ನಿಂಗ್ ಹೋಗಿದ್ರಿಂದ ಇಷ್ಟು ಖಾಲಿ ಇದೆ. ಆಮೇಲೆ ಹೋಗ್ತಾ ಹೋಗ್ತಾ ಎಷ್ಟು ಜನ ಆಗ್ತಾರೆ ನೋಡಿ. ಸರ್ಪ್ರೈಸ್ ಬೋಟಿಗೆ ರೀಚ್ ಆದ್ವಿ. ಸೊ ಇಲ್ಲಿ ಫಸ್ಟ್ ರೀಚ್ ಆದರೆ ಸ್ವಲ್ಪ ಜನ ಕಡಿಮೆ ಇರ್ತಾರೆ, ಆಮೇಲೆ ಇಲ್ಲಿ ಬಂದರೆ ತುಂಬ ಜನ ಇರ್ತಾರೆ. ಅದಕ್ಕೆ ಫಸ್ಟೇ ಇಲ್ಲಿ ಬಂದ್ವಿ. ಇಲ್ಲಿ ನಿಮ್ಗೆ ಎಲ್ಲ ಥರ ಬ್ಲೌಸಸ್ ಸಿಗುತ್ತೆ, ಸಿಲ್ಕ್ ಸ್ಯಾರೀಸ್ ಬ್ಲೌಸಸ್ ಎಸ್ಪೆಷಲಿ, ಆ್ಯಂಡ್ ಫ್ಯಾನ್ಸಿ ಸ್ಯಾರಿಗೂ ರೆಡಿ ಬ್ಲೌಸಸ್ ಎಲ್ಲ ಸಿಗುತ್ತೆ. ಆದರೆ ಇಲ್ಲಿ ಸ್ಟಿಚ್ ಮಾಡೋದು ಬರೀ ಸಿಲ್ಕ್ ಸ್ಯಾರೀಸ್ ಮಾತ್ರ, ವರ್ಕು ಪ್ಲಸ್ ಸ್ಟಿಚಿಂಗ್ ಅಷ್ಟೇ. ಫ್ಯಾನ್ಸಿ ಸ್ಯಾರಿ ಎಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಲ್ಲ ಇಲ್ಲಿ. ತುಂಬ ಜನ ಬ್ರೈಡಲ್ ಬ್ಲೌಸಸ್ ಎಲ್ಲ ಇಲ್ಲೇ ಸ್ಟಿಚ್ ಮಾಡ್ತಾರೆ. ಸೊ ನೀವೇನಾದ್ರು ಈ ಕಡೆ ಬಂದರೆ ಒಂದ್ಸಲ ಕೊಟ್ಟು ನೋಡಿ, ನಿಮ್ಗೆ ಇಷ್ಟ ಆದರೆ ಸ್ಟಿಚ್ ಮಾಡಿಸಿ. ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಹೋಗಿದ್ದನ್ನು ಜಸ್ಟ್ ರ್ಯಾಂಡಮ್ ಆಗಿ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಜಸ್ಟ್ ಅಪ್ಲೋಡ್ ಮಾಡ್ತಾ ಇರೋದು. ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ, ಬಟ್ ನಮಗಂತೂ ಇಷ್ಟ ಆಯಿತು. ಅಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಜೊತೆಗೆ ಹಾಗೆ ಸ್ಟಿಚಿಂಗ್ ಕೂಡ ನೀಟಾಗಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ಇನ್ನು ಅಲ್ಲಿಂದ ನಾವು ಹೋಗಿದ್ದು ಪುಷ್ಪ ಜ್ಯೋತಿ ಅಂತ, ಅಲ್ಲೇ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ಸೈಡಲ್ಲಿ ಪುಷ್ಪ ಜ್ಯೋತಿ ಅಂತ ಈ ಶಾಪಲ್ಲಿ ಮಕ್ಳಿಗೇನಾದರೂ ನೀವು ಟ್ರೆಡಿಷ್ನಲ್ ವೇರ್ ಅಂದರೆ ಲಂಗ ಬ್ಲೌಸ್ ಈ ಥರದ್ದು ಏನಾದರೂ ನೋಡ್ತಾ ಇದ್ರೆ, ಲಂಗ ದಾವಣಿ ಆ ಥರದ್ದೆಲ್ಲ ಇಲ್ಲಿ ಚೆನ್ನಾಗಿ ಸಿಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಒಂದು ಫ್ಯಾಮಿಲಿ ಕೂತಿದೆಯಲ್ಲ, ಇವರು ತುಂಬ ವರ್ಷದಿಂದ ಬರ್ತಿದಾರಂತೆ, ಚೆನ್ನಾಗಿರುತ್ತೆ ಅಂತ ಅವ್ರು ಲಾಸ್ಟ್ ಟೈಮ್ ತೊಗೊಂಡಿದ್ದನ್ನು ತೋರಿಸ್ತಾ ಇದ್ರು. ಸೊ ನಾವು ಇದೇ ಫಸ್ಟ್ ಟೈಮ್ ಈ ಶಾಪಿಗೆ ವಿಸಿಟ್ ಮಾಡಿದ್ದು. ಸುಮ್ಮನೆ ನೋಡಿದ್ವಿ, ನೋಡೋಣ ಅಂತ ಹೋದ್ವಿ. ಚೆನ್ನಾಗಿತ್ತು, ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹೊರಗಡೆ ಬಂದಮೇಲೆ ನಾನು ಜಸ್ಟ್ ಸ್ವಲ್ಪ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ನಿಮಗೂ ಯಾರಿಗಾದ್ರೂ ನೆಕ್ಸ್ಟ್ ಮಕ್ಳಿಗೆ ಏನಾದರೂ ಲಂಗ ಬ್ಲೌಸ್ ಆ ಥರ ಟ್ರೆಡಿಷ್ನಲ್ ವೇರ್ಸ್ ಅಥವಾ ಏನಾದರೂ ಬೇಕಂತಂದರೆ ಅಂಥವ್ರು ಇಲ್ಲಿ ಹೋಗಿ ಟ್ರೈ ಮಾಡಿ, ಸಿಕ್ಕುತ್ತೆ. ಚೆನ್ನಾಗಿದೆ ಇಲ್ಲಿ ಆ್ಯಕ್ಚುಲಿ. ಕೆಲವು ಶಾಪ್ಗಳಲ್ಲಿ ಏನು ಗೊತ್ತಾ, ಒಳಗಿರುತ್ತೆ, ಅದು ನಮ್ಗೆ ಗೊತ್ತೇ ಇರಲ್ಲ ಇಲ್ಲಿ ಶಾಪ್ ಇದೆ ಅಂತೇಳಿ. ಅಂಥ ಶಾಪ್ಗಳಲ್ಲೆಲ್ಲ ಕಲೆಕ್ಷನ್ಸ್ ಇರುತ್ತೆ, ಪ್ರೈಸ್ ಕೂಡ ರೀಸನೇಬಲ್ ಇರುತ್ತೆ. ಹೊರಗಡೆ ಇರೋ ಶಾಪ್ಗಳಲ್ಲೇ ಸ್ವಲ್ಪ ಪ್ರೈಸಸ್ ಎಲ್ಲ ಜಾಸ್ತಿ ಇರುತ್ತೆ. ಇನ್ನು ಅಲ್ಲಿಂದ ಹೊರಗಡೆ ಬಂದು ನಾವು ಮತ್ತೆ ರಾಜಾ ಮಾರ್ಕೆಟ್ ಸೈಡ್ ಹೊಟ್ವಿ. ಕೇಳ್ಕೊಂಡು ಅಲ್ಲಿಂದ ಜಸ್ಟ್ ಸ್ಟ್ರೈಟ್ ಹೋಗಿ ಸರ್ಕಲ್ ಸಿಗುತ್ತೆ, ಅಲ್ಲೇ ರಾಜಾ ಮಾರ್ಕೆಟ್ ಅಂತ ಹೇಳಿದ್ರು. ಸುದರ್ಶನ್ ರೋಡ್ ಇದೆಯಲ್ಲ, ಹಂಗೆ ಸ್ಟ್ರೈಟ್ ಹೋದ್ರೆ ಅಲ್ಲೇ ರಾಜಾ ಮಾರ್ಕೆಟ್ ಕೂಡ ಸಿಗುತ್ತೆ. ಕೆಲವು ಕಡೆ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಸೆಟ್ ಶಾಪ್ ಬರುತ್ತಲ್ಲ, ಅಂಥ ಕಡೆ ನೋಡೋಣ ಅಂತ ನೋಡಿದ್ವಿ. ಅಲ್ಲೆಲ್ಲ ಪ್ರೈಸ್ಗಳು ಬಾಯಿಗೆ ಬಂದಂಗೆ ಹೇಳ್ತಿದ್ರು ಸುದರ್ಶನ್ ಸಿಲ್ಕ್ ರೋಡಲ್ಲಿ. ಇನ್ನು ರಾಜಾ ಮಾರ್ಕೆಟ್ಗೆ ಹೋದ್ವಿ, ಅಲ್ಲೂ ಏನು ಕಡಿಮೆ ಇಲ್ಲ, ಎಲ್ಲ ಜಾಸ್ತಿನೇ. ಏನು ಪ್ರೈಸಸ್ ಏನು ಭಾರಿ ಚಿಕ್ಕಪೇಟೆಗೆ ಹೋದರೆ ಕಡಿಮೆ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಏನು ಆ ಥರ ಏನಿಲ್ಲ. ಎಲ್ಲ ಕಡೆ ನಾರ್ಮಲ್ ಪ್ರೈಸಸ್ಸೇ ಇತ್ತು. ಕೆಲವು ಕಡೆ ವಿಡಿಯೋ ಮಾಡೋಕ್ಕೆ ಬೇರೆ ಬಿಡ್ತಾ ಇರಲಿಲ್ಲ. ಸೊ ನನಗೆ ಎಷ್ಟಾಯ್ತು ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗಿದ್ದು. ಇನ್ನು ರಾಜಾ ಮಾರ್ಕೆಟ್ ಒಳಗಡೆ ಹೋದ್ವಿ. ಅಲ್ಲಿ ಎಷ್ಟೊಂದು ಶಾಪ್ಸ್ಗಳಿರುತ್ತೆ. ಅಲ್ಲಿ ಒಂದು ಶಾಪಲ್ಲಿ ನಮ್ಗೇನು ಬೇಕು ಅದನ್ನು ಕೆಲವೆಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ ಈ ಶಾಪಲ್ಲೇ. ನಾವು ರಾಜಾ ಮಾರ್ಕೆಟ್ಗೆ ಹೋಗೋದಕ್ಕಿಂತ ಮುಂಚೆ ಯಾರೋ ಒಬ್ರು ಹೇಳ್ತಾ ಇದ್ರು, ಎಲ್ಲಿ ಲೇಡೀಸ್ಗಳು ತುಂಬ ಜನ ಇರ್ತಾರೆ ಆ ಶಾಪಲ್ಲಿ ಸ್ವಲ್ಪ ಕಡಿಮೆಗೆ ಸಿಗ್ತಾ ಇರುತ್ತೆ, ಅಂಥ ಕಡೆ ಹೋಗಿ ನೋಡಿ ಅಂತ. ಇಲ್ಲಿ ಒಂದಷ್ಟು ಜನ ನಿಂತಿದ್ರು. ಸೊ ಏನಪ್ಪ, ಏನೋ ಫ್ರೀಯಾಗಿ ಕೊಡೋ ಥರ ನಿಂತಿದ್ರಲ್ಲ ಅಂತ ನೋಡ್ತಾ ಇದ್ವಿ. ಏನು ಆ ಲೆವೆಲ್ಗೆ ಏನು ತುಂಬ ಕಡಿಮೆ ಅಂತೇನಿಲ್ಲ, ನಾರ್ಮಲ್ ಎಲ್ಲ ಕಡೆ ಏನು ಪ್ರೈಸ್ ಇರುತ್ತೆ ಅದೇ ಪ್ರೈಸೇ ಇರುತ್ತೆ. ಇದು ನೋಡಿ 1000ಇಂದ 1500 ತನಕನೂ ಈ ಥರ ಡಬ್ಗಳೆಲ್ಲ ಸಿಗುತ್ತೆ ಅಲ್ಲಿ. ಕೆಲವು ಕಡೆ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಿದ್ರು, ಅದಕ್ಕೆ ನಾನು ತುಂಬ ವಿಡಿಯೋ ಮಾಡೋಕ್ಕಾಗಿಲ್ಲ, ಎಷ್ಟಾಯ್ತು ಅಷ್ಟೇ ಮಾಡ್ಕೊಂಡಿದ್ದು. ಇದು ನೋಡಿ 1000 ರೇಂಜ್, ಲಾಸ್ಟ್ 1000ಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಇನ್ನು ಬೈತಲೆ ಬಟ್ಟಿತ್ತು, ಹಾಗೆ ಮಾಟಿಗಳು, ಈ ಥರ ಎಲ್ಲ ಕಲೆಕ್ಷನ್ಸು ಕೂಡ ಸಿಗುತ್ತೆ ಒಟ್ಟಿನಲ್ಲಿ. ಒಂದೊಂದು ಕಡೆ ಒಂದೊಂದು ಪ್ರೈಸಸ್ ಹೇಳ್ತಾರೆ. ಬ್ಯಾಂಗಲ್ಸ್ ಫಾರ್ ಎಕ್ಸಾಂಪಲ್ 450 ಇದೆ ಅಂತ ಹೇಳಿದ್ರೆ, 500 ಅಂತ ಒಂದು ಕಡೆ ಹೇಳಿದ್ರೆ, ಅದೇ ಬ್ಯಾಂಗಲ್ಸ್ 800, 1000 ಅಂತೆಲ್ಲ ಹೇಳ್ತಾ ಇದ್ರು. ಸೊ ನೀವು ಫಸ್ಟು ಹೋದರೆ ಒಂದು 4-5 ಕಡೆ ವಿಚಾರಿಸ್ಬಿಡಿ ಏನು ಪ್ರೈಸ್ ಇದೆ ಅಂತ ವಿಚಾರಿಸ್ಬಿಟ್ಟು, ಎಲ್ಲಿ ನಿಮ್ಗೆ ಕಡಿಮೆ ಅಂತ ಅನ್ಸುತ್ತೆ ಅಲ್ಲಿ ತೊಗೊಳ್ಳಿ. ಸೊ ರಾಜಾ ಮಾರ್ಕೆಟಲ್ಲಿ ಏನು ನಿಮ್ಗೆ ಕಡಿಮೆ ಸಿಗಲ್ಲ, ನೋಡ್ಕೊಂಡು ತೊಗೋಬೇಕು. ಇನ್ನು ನಾವು ಸರ್ಪ್ರೈಸ್ ಬೊಟಿಕಿಗೆ ಮತ್ತೆ ರಿಟರ್ನ್ ಹೋದಾಗ ಸೊ ಇಷ್ಟು ಜನ ಇದ್ದರು, ತುಂಬ ಜನ ತುಂಬ್ಕೊಂಡಿದ್ರು. ಬೆಳಗ್ಗೆ ಬಂದಾಗ ಏನು ಖಾಲಿ ಇತ್ತು, ಅದಾದಮೇಲೆ ನಾವು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋದಾಗ ಇಷ್ಟೊಂದು ಜನ ಇದ್ದರು. ಸೊ ಈ ಕ್ರೌಡಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ.
ಬ್ರೈಡಲ್ ಬ್ಲೌಸಸ್ ಏನಾದ್ರು ಇದ್ರೆ ನೀವು ಆರಾಮಾಗಿ ಇಲ್ಲಿ ಸರ್ಪ್ರೈಸ್ ಬೊಟಿಕಲ್ಲಿ ಕೊಡ್ಬೋದು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಆ್ಯಂಡ್ ಇನ್ ಟೈಮ್ ಕೂಡ ಸ್ಟಿಚ್ ಮಾಡಿಕೊಡ್ತಾರೆ. ಏನಾದ್ರು ಆಲ್ಟ್ರೇಷನ್ ಇದ್ರೂ ಕೂಡ ಮಾಡಿಕೊಡ್ತಾರೆ. ಸೊ ಯಾರಿಗಾದ್ರೂ ಬೇಕಿದ್ರೆ ಮಾಡಿಸ್ಕೊಳ್ಳಿ, ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ. ಸೊ ಅಲ್ಲಿಂದ ನಾವು ಎಕ್ಸಿಟ್ ಆದ್ವಿ. ಇನ್ನು ಆನ್ ದ ವೇ ಮತ್ತೆ ಮೆಟ್ರೋ ಸ್ಟೇಷನ್ಗೆ ಏನು ಹೋಗೋದು ಅಂತ ಹೇಳಿ ಆಟೋ ಹತ್ಕೊಂಡು ಹೋಗೋಣ ಅಂತ ನಾವು ಹಿಂಗೆ ಬರ್ತಾ ಇದ್ವಿ. ಲಾಸ್ಟ್ ಟೈಮ್ ಇಲ್ಲಿ ಸ್ಟ್ರೀಟ್ ಸೈಡ್ ಬರಬೇಕಾದ್ರೆ ನಾವೊಂದು ಮಾಮೂಲಿ ರೋಡ್ ಸೈಡಲ್ಲಿ ಮಾರೋ ಹತ್ರ ಒಂದು ಜ್ಯುವೆಲ್ರಿ ಸೆಟ್ಟು ಈ ಥರದ್ದೆಲ್ಲ ಇಟ್ಕೊಂಡಿದ್ರು ಇಲ್ಲಿ ಆಂಟಿ. ಮತ್ತು ಇನ್ನೊಬ್ರು ಅಂಕಲ್ ಕೂಡ ಇದ್ದಾರೆ. ಸ್ವಲ್ಪ ಕಡಿಮೆ ಪ್ರೈಸಸ್ಗೆ ಇವರು ಇಲ್ಲಿ ಸೇಲ್ ಮಾಡ್ತಾ ಇದ್ರು. ಇಲ್ಲಿ ಸೇಮ್ ಇದೇ ಸೆಟ್ನೇ ಅಲ್ಲಿ ರಾಜಾ ಮಾರ್ಕೆಟಲ್ಲೂ ಹಾಕೊಂಡು ಬಾಯಿಗೆ ಬಂದಂಗೆ ಹೇಳ್ತಾರೆ. ಸ್ಟ್ರೀಟ್ ಸೈಡ್ ಹಾಕೊಂಡಿರೋದು ಒಂದೇ ಥರ ಇರುತ್ತೆ, ಏನು ಡಿಫ್ರೆನ್ಸೇ ಅನ್ಸಲ್ಲ. ಎಲ್ಲೋ ಕೆಲವು ಮಾತ್ರ ಹಂಗಿರುತ್ತೆ ಅಷ್ಟೇ. ಬಟ್ ಇಲ್ಲೂ ಚೆನ್ನಾಗಿತ್ತು ಪಾಪ. ಅಲ್ಲೊಂದೆರಡು ಸೆಟ್ ತೊಗೊಂಡು ಅಲ್ಲಿಂದ ನಾವು ಮನೆ ಕಡೆ ಹೊರಟ್ವಿ. ಚಿಕ್ಕಪೇಟೆ ಅಂದ ತಕ್ಷಣ ಏನು ತುಂಬ ಹೋಲ್ಸೇಲ್ ಸಿಗುತ್ತೆ ಆ ಥರ ಏನಿಲ್ಲ. ಪ್ರೈಸಸ್ ಒಬ್ರೊಬ್ರು ಒಂದೊಂದು ಸರಿಯಾಗಿ ಇಟ್ಕೊಂಡಿರ್ತಾರೆ. ನೋಡಿಕೊಂಡು ಒಂದು 4-5 ಕಡೆ ವಿಚಾರಿಸಿ ಅದಾದಮೇಲೆ ನಿಮ್ಗೆ ಎಲ್ಲಿ ಕಡಿಮೆ ಅನಿಸುತ್ತೆ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ನನ್ನ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.